ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಫೆಬ್ರವರಿ 4, 2025 ಈ ಒಂದು ರಥಸಪ್ತಮಿ ದಿನ ನಾವು ಭಗವಂತ ವಿಷ್ಣುವನ್ನು ಸೂರ್ಯನ ಒಂದು ರೂಪದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತೀವಿ. ವಿಶೇಷವಾಗಿ ಭಗವಂತ ವಿಷ್ಣು ಸೂರ್ಯನಾರಾಯಣನ ಒಂದು ಅಸ್ತಿತ್ವದಲ್ಲಿ ಇರ್ತಾರೆ. ರಥಸಪ್ತಮಿ ಅಂದರೆ ಆತರ ಒಂದು ರಥ, ರಥವನ್ನು ತೆಗೆದುಕೊಂಡು ಹೋಗುವುದು. ಅದು ವಿಶೇಷವಾಗಿ ಸಪ್ತಮಿ ದಿನ, 7ನೇ ದಿನ ಶುಕ್ಲ ಪಕ್ಷದಂದು ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಆರೋಗ್ಯ, ವಿಶೇಷವಾಗಿ ಮತ್ತು ಆರೋಗ್ಯದ ಒಂದು ವಿಚಾರವಾಗಿ ರಥಸಪ್ತಮಿ ದಿನ ನಾವು ಸೂರ್ಯನಿಗೆ ಮುಂಜಾನೆ ಸೂರ್ಯ ಹುಟ್ಟುವಂತಹ ಸಮಯಕ್ಕೆ ಅರ್ಘ್ಯವನ್ನು ಬಿಡುವಂಥದ್ದು, ಪಾಯಸವನ್ನು ಒಂದು ಪ್ರಸಾದವನ್ನಾಗಿ ಸೂರ್ಯನಿಗೆ ನೀಡುವಂಥದ್ದು, ಮತ್ತು ವಿಶೇಷವಾಗಿ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು. ಬೆಳಗ್ಗೆ ಎದ್ದಿದ ತಕ್ಷಣ ಶುಚಿಯಿಂದ ಸೂರ್ಯ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಶ್ರದ್ಧಾ ಭಕ್ತಿ ಶರಣಾರ್ಥಿಯಿಂದ ಒಂದು ವಿಶೇಷವಾಗಿ ಒಂದು ರಥಸಪ್ತಮಿಯ ದಿನ ನಮ್ಮ ಮನಸ್ಸಂಕಲ್ಪನವನ್ನು ಒಂದು ಸೂರ್ಯ ಭಗವಾನನಿಗೆ ನಾವು ತಿಳಿಸುವಂಥದ್ದು ಅಂತಲೇ ಹೇಳ್ಬೋದು. ಇವತ್ತಿನ ದಿನ ನಾವು ಮಾಡುವಂಥ ಈ ಒಂದು ರಥಸಪ್ತಮಿ ದಿನ ಮಾಡುವಂಥ ಆಚರಣೆ ನಮ್ಮ ಆರೋಗ್ಯದ ವೃದ್ಧಿಗಾಗಿ, ಧನ್ವಂತರಿಯ ಒಂದು ಅನುಷ್ಠಾನಕ್ಕಾಗಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಬೋದಾಗುತ್ತೆ.